ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ಒಬ್ಬ ರಾಜ ಇರ್ತಾನೆ. ಅವನು ಹಾಗೆ ವಿಹಾರಕ್ಕೆ ಅಂತ ಹೋದಾಗ ಅಲ್ಲಿ ಕಾಡಿನಲ್ಲಿ ಹೀಗೆ ವಿಹರಿಸ್ತಾ ಇರ್ತಾನೆ. ಅಲ್ಲಿ ಒಂದು ಸಣ್ಣ ಮಂಗದ ಮರಿ ಸಿಗತ್ತೆ. ಅವನು ಏನು ಮಾಡ್ತಾನೆ, ಅದನ್ನು ಬೇಟೆ ಆಡದೇನೆ ಅದನ್ನು ಹಾಗೆ ಅರಮನೆಗೆ ಇಟ್ಕೊಂಡ್ಬರ್ತಾನೆ. ಇಟ್ಕೊಂಡ್ಬಂದು ಏನು ಮಾಡ್ತಾನೆ, ಸೈನಿಕರಲ್ಲಿ ಹೇಳ್ತಾನೆ ಇದಕ್ಕೆ ಒಳ್ಳೆ ತರಬೇತಿ ಕೊಡಿ ಅಂತ. ಅದು ಎಷ್ಟು ಮಟ್ಟಿಗೆ ರೆಡಿ ಆಗುತ್ತೆ ಅಂದರೆ, ಒಬ್ಬ ಸೈನಿಕನ ಹಾಗೆ ಅದು ರೆಡಿ ಆಗತ್ತೆ. ಅಂದರೆ ಸೈನಿಕ ಯಾವ ರೀತಿ ತರಬೇತಿ ತಗೊಂಡಿರ್ತಾನೋ ಅದೇ ರೀತಿಯಾಗಿ ಇದು ತರಬೇತಿ ತಗೊಂಡು ಫುಲ್ಲು ಇಂಪ್ರೂವ್ಮೆಂಟ್ ಆಗಿ ರೆಡಿ ಆಗತ್ತೆ. ಇದನ್ನು ಕಂಡಂತಹ ಮಹಾರಾಜನಿಗೆ ಬಹಳ ಖುಷಿ ಆಗತ್ತೆ. ನನಗೆ ಒಬ್ಬ ಸೈನಿಕನೇ ಸಿಕ್ಕ ಹಾಗೆ ಆಯಿತು ಅಂತ ಹೇಳಿ ಈ ಮಂಗನನ್ನು ತನ್ನ ಆಪ್ತ ಸೈನಿಕನಾಗಿ ಇಟ್ಕೊಳ್ತಾರೆ ಆ ಮಹಾರಾಜರು. ಇದನ್ನು ಕಂಡಂತಹ ಉಳಿಕೆ ಸೈನಿಕರು, ನಾವು ಸಹ ನಿಮ್ಮೊಂದಿಗೆ ರಕ್ಷಣೆಗಾಗಿ ಇರ್ತೀವಿ ಅಂತ ಹೇಳ್ತಾರೆ. ಆಗ ಮಹಾರಾಜರವರು ಹೇಳ್ತಾರೆ, ನೀವು ಸಾಮ್ರಾಜ್ಯದಲ್ಲಿ ಇತರ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳಿ, ಅದು ನನ್ನ ಪಾಲನೆಯನ್ನು ಅದೇ ಮಾಡ್ತಾ ಇದೆ, ಎಲ್ಲ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊತಾ ಇದೆ, ಅದೇ ನನ್ನ ರಕ್ಷಣೆಗೆ ಇರುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ಸೈನಿಕರೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಳ್ತಾರೆ. ಈ ಮಂಗ ಮಹಾರಾಜನ ತುಂಬ ಕೇರಿಂದಾಗಿ ನೋಡ್ಕೊತಾ ಇರುತ್ತೆ. ಆ ಮಹಾರಾಜನಿಗೆ ಯಾವುದೇ ರೀತಿ ಒಂದು ಕುಂದುಕೊರತೆಯನ್ನು ಬರದೇ ಇರೋ ಹಾಗೆ ಇದೇ ಪಾಲನೆ ಮಾಡ್ತಾ ಇರುತ್ತೆ. ಸೊ ಮಹಾರಾಜನಿಗೆ ಬಹಳ ಖುಷಿ ಆಗತ್ತೆ. ಸರಿ ಆಯಿತು, ಒಂದು ದಿನ ಹಾಗೆ ಮಹಾರಾಜ ಮಲ್ಕೊಂಡಿರ್ತಾರೆ. ಮಲ್ಕೊಂಡಾಗ ಏನಾಗುತ್ತೆ, ಒಂದು ಸೊಳ್ಳೆ ಒಳಗಡೆ ಹಾರಿ ಬರುತ್ತೆ. ಹಾರಿ ಬಂದು ಎಲ್ಲ ಕಡೆ ಸುತ್ತಾ ಇರುತ್ತೆ. ಮಂಗ ಅದನ್ನೇ ನೋಡ್ತಾ ಇರುತ್ತೆ. ಆ ಸೊಳ್ಳೆ ಏನು ಮಾಡುತ್ತೆ, ಮಹಾರಾಜನ ಕಾಲಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಬಹಳ ಸಿಟ್ಟು ಬರುತ್ತೆ, ಹೋಗಿ ಓಡಿಸುತ್ತೆ. ಆ ಸೊಳ್ಳೆ ಓಡಿ ಹೋಗುತ್ತೆ. ಮತ್ತೆ ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಸುತ್ತಾಡಿ ಮತ್ತೆ ಬಂದು ಮಹಾರಾಜನ ಕೈ ಮೇಲೆ ಕೂತ್ಕೊಳ್ಳುತ್ತೆ. ಇದಕ್ಕೆ ಇನ್ನೂ ಬಹಳ ಸಿಟ್ಟು ಬರುತ್ತೆ, ಓಡಿ ಬಂದು ಅದನ್ನು ಮತ್ತೆ ಓಡಿಸುತ್ತೆ, ಮತ್ತೆ ಓಡಿ ಹೋಗುತ್ತೆ. ನಂತರ ಮಹಾರಾಜನ ಮೂಗಿನ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಈ ಮಂಗಕ್ಕೆ ಸಿಟ್ಟು ತಡೆಯೋದಕ್ಕೆ ಆಗೋದಿಲ್ಲ. 2-3 ಬಾರಿ ಓಡಿಸಿರುತ್ತೆ, ಆದರೂ ಸಹ ಮತ್ತೆ ಬರುತ್ತಲ್ಲ. ಅಲ್ಲೇ ಇದ್ದಂತಹ ಖಡ್ಗವನ್ನು ಕೈಗೆತ್ಕೊಳ್ಳುತ್ತೆ. ಖಡ್ಗವನ್ನು ಎತ್ಕೊಂಡು ಇನ್ನೇನು ಆ ಮೂಗಿನ ಮೇಲೆ ಹೊಡಿಬೇಕು ಅಷ್ಟೊತ್ತಿಗೆ ಮಹಾರಾಜನಿಗೆ ಎಚ್ಚರ ಆಗತ್ತೆ. ಮಹಾರಾಜ ತಕ್ಷಣ ಎದ್ದು ನೋಡ್ತಾನೆ, ಖಡ್ಗದಿಂದ ಇನ್ನೇನು ಮಹಾರಾಜನ ಮೂಗಿನ ಮೇಲೆ ಹೊಡೆಯೋದಕ್ಕೆ ರೆಡಿಯಾಗಿರುತ್ತೆ. ತಕ್ಷಣ ಮಹಾರಾಜ ಆ ಕೋತಿಯ ಕೈಯಿಂದ ಖಡ್ಗವನ್ನು ವಾಪಸ್ ತಗೊಂಡು ಆವಾಗ ಅಂದ್ಕೊತಾನೆ, ಪ್ರಾಣಿನೇ, ಮನುಷ್ಯನೇ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ನಾನು ಇದನ್ನು ನಂಬಿದ್ದು ಅತಿಯಾಯಿತು. ಯಾಕೆ ಅಂದರೆ ಪಾಪ ಅದಕ್ಕೂ ಏನು ಈ ಬುದ್ಧಿ ಇಲ್ಲ. ಅದಕ್ಕೆ ಒಂದೇ ಒಂದು ಥಾಟ್ ಏನು ಅಂದರೆ, ಸೊಳ್ಳೆಯನ್ನು ಓಡಿಸ್ಬೇಕು ಅನ್ನೋದು. ಮಹಾರಾಜನಿಗೆ ಅದರಿಂದ ತೊಂದರೆ ಆಗಬಾರ್ದು. ಆದರೆ ಇದು ಖಡ್ಗದಿಂದ ಹೊಡೆದಿದ್ರೆ ಮಹಾರಾಜ ಅಲ್ಲೇ ಸತ್ತೋಗ್ತಿದ್ದ ಅನ್ನೋದು ಅದಕ್ಕೆ ಜ್ಞಾನ ಇಲ್ಲ. ಅದರಿಂದಾಗಿ ತಕ್ಷಣ ಮಹಾರಾಜ ಏನು ಮಾಡ್ತಾನೆ, ಈ ಥರ ಸೈನಿಕರು ಮುಂಚೆ ಯಾರಿದ್ರು ಅವರನ್ನೇ ನೇಮಕ ಮಾಡಿಕೊಂಡು ಇದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾನೆ. ಮಂಗನಿಗೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾನೆ. ಸೊ ಸ್ನೇಹಿತರೆ, ಈ ಕಥೆಯ ನೀತಿ ಅಷ್ಟೇ. ನಾವು ಸಹ ಅಷ್ಟೇ, ನಮ್ಮ ಜೀವನದಲ್ಲಿ ಯಾರಿಗೆ ಯಾವ ಕೆಲಸವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಸಹ ನೋಡ್ಕೋಬೇಕು. ನಾವು ಯಾರ್ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಅಂತ ನೋಡ್ಕೋಬೇಕು. ಕೆಲವರಿಗೆ ಆ ಸ್ಥಾನದಲ್ಲಿ ಇರೋದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದು ಸಹ ನಾವು ಥಿಂಕ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಯಾರನ್ನೇ ಆದರೂ ನಾವು ಒಂದು ಉತ್ತಮ ಸ್ಥಾನದಲ್ಲಿ ಇಡಬೇಕು ಅಂತ ಅಂದರೆ ನಮ್ಮನ್ನು ಎಷ್ಟು ಅವರು ಕೇರ್ ಮಾಡ್ತಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು, ಅವರಿಗೆ ಅದರ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಅವರನ್ನು ಒಂದು ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾದಲ್ಲಿ ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.